ಹಲ್ಲಿ ಪತನ ಫಲ ಅಂದ್ರೇನು, ಹಲ್ಲಿ ಎಲ್ಲಿ ಬಿದ್ರೆ ಏನ್ ಫಲ ಆಗ್ತದೆ ಅಂತನ್ನುವಂತಹ ವಿಚಾರವನ್ನ ತಿಳಿದುಕೊಳ್ಳೋಣ. ಮನಿಯೊಳಗ ಹಲ್ಲಿ ಓಡಾಡ್ತಾ ಇರ್ತದೆ. ಸೊ ಆ ಸಂದರ್ಭದೊಳಗ ಎಲ್ಲಿ ಬಿದ್ರ ಏನಾಗ್ತದ ಅಂತನ್ನುವಂತಹ ಫಲವನ್ನ ವಿಶೇಷವಾಗಿ ನಾವು ತಿಳಿದುಕೊಳ್ಳೋಣ. ಸೊ ಈ ಹಲ್ಲಿ ಪತನ ಫಲ ಅಂತ ಹೇಳಿ ಬಂದಾಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಹಲ್ಲಿಗಳಿದ್ದರೆ ಗೋಡೆಯ ಮೇಲೆ ಯಾವ ದಿಕ್ಕಿನಿಂದ ಒದರುತ್ತವೆ ಆ ರೀತಿಯಾದಂತಹ ಫಲಗಳನ್ನ ಹೇಳ್ತಾರೆ. ಅದು ಆಕಾಶಕ್ಕೆ ಮುಖ ಮಾಡಿದಾಗ, ನೆಲಕ್ಕೆ ಮುಖ ಮಾಡಿದಾಗ, ನೆಲದ ಮೇಲೆ ಒದರಿದಾಗ ಮತ್ತು ದೇಹದ ಯಾವ ಯಾವ ಅವಯವಗಳ ಮೇಲೆ ಹಲ್ಲಿ ತನ್ನ ಪ್ರಭಾವವನ್ನ ಬೀರ್ತದೆ ಅಂತನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಎಷ್ಟೋ ಬಾರಿ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಹಲ್ಲಿ ಬಿದ್ದಾಗ ನಮಗೇನ್ ಗೊತ್ತಾಗ್ತದ ಅಂತಂದ್ರ ಆ ಫಲವನ್ನ ನಿರೂಪಣೆ ಮಾಡುವಂತದ್ದಾಗ್ತದೆ. ಕೆಲವೊಮ್ಮೆ ತಲೆ ಮೇಲೆ ಬೀಳ್ತದೆ, ಬಲಭುಜದ ಮೇಲೆ, ಎಡಭುಜದ ಮೇಲೆ, ಕಾಲುಗಳ ಮೇಲೆ, ದೇಹದ ಬೇರೆ ಬೇರೆ ಅವಯವಗಳ ಮೇಲೆ ಆ ಹಲ್ಲಿ ಬೀಳುವಂಥದ್ದು ಗೋಡೆ ಮೇಲಿಂದ. ಹಾಗಿದ್ರೆ ಅದಕ್ಕೂ ಕೂಡ ಶಾಸ್ತ್ರಕಾರರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಒಂದು ಶಕುನ ಅಂತ ಹಿಡ್ಕೊಂಡಿದ್ದಾರೆ. ಶಕುನ ಅಂತ ಹಿಡಿದುಕೊಂಡು ಇದಕ್ಕೆ ಫಲವನ್ನ ಸೂಚನೆ ಮಾಡ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಈ ಹಲ್ಲಿ ಯಾವ ರೀತಿಯಾಗಿ ಬೀಳುತ್ತದೆ, ಇದರ ಫಲಗಳು ಏನೇನು, ಬಿದ್ರೆ ಏನೇನ್ ಆಗ್ತದೆ, ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಮೊಟ್ಟ ಮೊದಲೆದ್ದು ಹಲ್ಲಿ ಅಕಸ್ಮಾತ್ ಆಗಿ ತಲೆ ಮೇಲೆ ಬಿತ್ತು ಅಂತಂದ್ರೆ, ಹಣೆ ಮೇಲೆ ಬಿತ್ತು ಅಂತಂದ್ರೆ, ಕಿವಿ ಮೇಲೆ, ಕಣ್ಣುಗಳ ಮೇಲೆ, ಮೂಗು ಮೇಲೆ, ಮುಖದ ಮೇಲೆ, ಗಲ್ಲಗಳ ಮೇಲೆ ಬಿದ್ರೆ ಉತ್ತಮ ಫಲವನ್ನ ಹೇಳ್ತಾ ಇದ್ದಾರೆ. ಸೊ ಉತ್ತಮ ಫಲ ಯಾವಾಗ ಅಂತಂತಂದ್ರ ಅಲ್ಲಿ ಈ ಎಲ್ಲ ಭಾಗಕ್ಕೆ ತಲೆ, ಹಣೆ, ಕಿವಿ, ಕಣ್ಣು, ಮೂಗು, ಮುಖ, ಗಲ್ಲ ಮತ್ತು ಮುಖದ ಯಾವುದಾದ್ರೂ ಭಾಗದ ಮೇಲೆ ಬಿದ್ರೂ ಕೂಡ ಅದಕ್ಕೆ ಉತ್ತಮ ಫಲವನ್ನ ಹೇಳ್ತಾ ಇದ್ದಾರೆ. ಇನ್ನ ಹುಬ್ಬು, ಸೊ ನಾವೇನು ಈ ಕಣ್ಣಿನ ಮೇಲೆ ಹುಬ್ಬನ್ನ ನೋಡ್ತೇವೆ, ಹುಬ್ಬು ಎಡಭುಜ, ಎಡಕ್ಕೆ, ಎಡ ಅಂಗ, ಎಡಗಾಲು, ಎಡ ಪಾರ್ಶ್ವ, ಎಡ ತೊಡೆ, ಎಡಪಾದಗಳ ಮೇಲೆ ಬಿದ್ದರೆ ಧನನಾಶ ಮತ್ತು ಹಾನಿಯನ್ನ ಉಂಟಾಗಬಹುದು ಅಂತನ್ನುವಂತಹ ಲೆಕ್ಕಾಚಾರವನ್ನ ವಿಶೇಷವಾಗಿ ಹೇಳುತ್ತೆ. ಸೊ ಅದಕ್ಕೆ ಹಲ್ಲಿ ಪತನ ಫಲ ಅಂತ ಬೀಳ್ತಿರ್ಬೇಕಾದ್ರೆ ನೀವು ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ, ಎಡಭಾಗಕ್ಕೆ ಬಿತ್ತು ಅಂತಂತಂದ್ರೆ ಮ್ಯಾಕ್ಸಿಮಮ್ ಆಗಿ ನಮಗೆ ಧನನಾಶ ಮತ್ತು ಹಾನಿ ಅಂತನ್ನುವಂತಹ ಫಲ ಇರ್ತದೆ. ಅದೇ ಬಲಗಡೆ ಬಿದ್ದರೆ ಏನಾಗ್ತದೆ ಅದನ್ನ ನಾವು ನೋಡ್ತಾ ಹೋಗೋಣ. ಅದರಂತೆ ಬಲಭಾಗದಲ್ಲಿ ಬಿದ್ದರೆ ಲಾಭವನ್ನ ನಾವು ಪಡಿತಾ ಇದ್ದೇವೆ, ಸೌಖ್ಯ ಪ್ರಾಪ್ತಿ. ಹೊಟ್ಟೆಯ ಮೇಲೆ ಬಿತ್ತು ಅಂತಂದ್ರೆ ವಿಶೇಷವಾದಂತಹ ಧನಲಾಭ ಆಗ್ತದೆ, ಹೃದಯದ ಮೇಲೆ ದ್ರವ್ಯ ಲಾಭವಾಗ್ತದೆ, ನಾಭಿಯ ಮೇಲೆ ಮನೋರಥ ಸಿದ್ಧಿ ಉಂಟಾಗ್ತದೆ ಅಂತ ಹೇಳಿ ಅಂತನ್ನುವಂತ ಮಾತು ಹೇಳ್ತಾರೆ. ಅಂತ ಹೇಳಿ ಹೋಗಿ ಹಲ್ಲಿ ಬೀಳಿಸ್ಕೊಳ್ಳೋದಲ್ಲ. ಸೊ ಎಷ್ಟೋ ಜನ ಆ ರೀತಿಯಾಗಿ ಶಕುನಗಳ ನಡಿಬೇಕು ಅಂತ ಹೇಳಿ ಹೋಗಿ ನಡೆಸ್ಕೋತಾರಲ್ಲ, ಆ ಶಕುನ ಅಂತ ಹೇಳಿ ಕೌಂಟ್ ಆಗುವುದಿಲ್ಲ. ಕಿಂತು ಹಲ್ಲಿ ಬೀಳ್ತಿರ್ಬೇಕಾದ್ರೆ ಈ ರೀತಿಯಾದಂತಹ ಫಲಗಳನ್ನ ಹೇಳ್ತಾರೆ. ಸೊ ಇದು ಪ್ರತಿ ವರ್ಷದ ಪಂಚಾಂಗದಲ್ಲಿ ವಿಶೇಷವಾಗಿ ವಿವರಣೆಯನ್ನ ನೀಡಲಾಗಿರ್ತದೆ. ಸೊ ಅದಕ್ಕ ಅಕಸ್ಮಾತ್ ಆಗಿ ಹಲ್ಲಿ ನಮ್ಮ ಎಡಭಾಗಕ್ಕೆ ಬಿತ್ತು, ಅದಕ್ಕೇನಾದ್ರೂ ಫಲ ಇದೆಯಾ, ಅದನ್ನ ಆ ಅನಿಷ್ಟ ಫಲಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದಾ ಅಂತನ್ನುವಂತಹ ವಿಚಾರಧಾರೆಯನ್ನ ನಾವು ತಿಳಿದುಕೊಳ್ಳಿಕ್ಕೆ ಹೊರಟ್ವಿ ಅಂತಂದ್ರ ನಮಗೆ ದಕ್ಷಿಣ ಭಾರತದಲ್ಲಿ ಅನೇಕ ದೇವಸ್ಥಾನಗಳನ್ನ ನಾವು ನೋಡ್ತೇವೆ. ಆ ದಕ್ಷಿಣ ಭಾರತದೊಳಗ ದೇವಸ್ಥಾನಗಳಲ್ಲಿ ಹಲ್ಲಿಯನ್ನ ವಿಶೇಷವಾಗಿ ಬಂಗಾರದ ಹಲ್ಲಿ ಯಾರು ಮುಟ್ಟಾರೋ ಇಲ್ಲೋ ಅಂತನ್ನೋದನ್ನು ಕೇಳ್ತಾರೆ. ಯಾರು ಮುಟ್ಟಿದ್ರು ಅಂತಂದ್ರೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ರಿ, ಆ ಹಲ್ಲಿ ಬಿದ್ದಂತಹ ಫಲ ಏನಿದೆ ಅದು ವಿಶೇಷವಾಗಿ ಅನಿಷ್ಟ ಫಲ ಇತ್ತು ಅಂತಂದ್ರೆ ಅದರ ನಾಶವಾಗ್ತದೆ ಅಂತನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಹೀಗೆ ಹಲ್ಲಿ ಬಿದ್ದಂತಹ ಫಲವನ್ನ ನಾವು ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತಾ ಹೋಗ್ತೇವೆ. ಸೊ ಅಕಸ್ಮಾತ್ ಆಗಿ ಹಲ್ಲಿ ಏನಾದ್ರೂ ನಿಮ್ಮ ದೇಹದ ಈ ಅವಯವಗಳ ಮೇಲೆ ಬಿದ್ರೆ ಶುಂಶುಮಾರ ದೇವರ ಸ್ಮರಣೆಯನ್ನ ಮಾಡಬೇಕು. ಸೊ ಶುಂಶುಮಾರ ದೇವರು ನೋಡ್ಲಿಕ್ಕೆ ಹೆಂಗಿರ್ತಾರೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ನಾಭಿಯಿಂದ ಕೆಳಗಡೆಯ ಚೋಳಿನ ಆಕಾರ, ನಾಭಿಯಿಂದ ಮೇಲ್ಪಟ್ಟು ಪರಮಾತ್ಮನ ಆಕಾರವನ್ನ ತಾಳಿದಂತಹ ರೂಪ. ಸೊ ಯಾವ ರೀತಿಯಾಗಿ ಚೋಳನ್ನ ನೀವು ನೋಡ್ತೀರಿ, ಆ ಚೋಳಿನಂತೆಯೇ ಭಗವಂತ ಇದ್ದಾನೆ. ತನ್ನ ಕೈಕಾಲುಗಳಲ್ಲಿ ಅಭಯ ಹಸ್ತ, ವರದ ಹಸ್ತವನ್ನ ಇಟ್ಟುಕೊಂಡು ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಸೊ ಇಂತಹ ಅದ್ಭುತನಾಗಿರ್ತಕ್ಕಂತಹ ಶುಂಶುಮಾರ ರೂಪಿಯಾಗಿರ್ತಕ್ಕಂತಹ ಭಗವಂತನ ಒಂದು ಪ್ರತಿಮೆಯನ್ನ ಧ್ಯಾನ ಮಾಡೋಣದ್ರಿಂದಲೇ ನಮಗೆ ಹಲ್ಲಿ ಪತನ ಫಲ ಅಂತ ಅನ್ನೋದೇನಿದೆ ಅದು ಎಲ್ಲವೂ ಕೂಡ ನಾಶವಾಗ್ಬಿಡ್ತದೆ. ಸೊ ಇದಿಷ್ಟು ವಿಷಯ ಪುಸ್ತಕ ದರ್ಶನವಾತು ಅಂತಂತಂದ್ರ ಯುದ್ಧದೊಳಗ ಅಪಜಯ, ಚುನಾವಣಾದಿಗಳಲ್ಲಿ ಅಪಜಯ, ಮೇಲಾಧಿಕಾರಿಗಳಿಂದ ಹೆದರಿಕೆಯನ್ನ ತೋರಿಸುವಂಥದ್ದು, ಇನ್ನ ಕನಸಿನೊಳಗ ದೆವ್ವ, ಭೂತ, ಪ್ರೇತ, ಪಿಶಾಚ ಇಂಥವೆಲ್ಲ ಬಂತು ಅಂತಂತಂದ್ರ ಅವಾಗ ನಮಗೆ ಹೆದರಿಕೆ ಪ್ರಾರಂಭ ಆಗ್ತದೆ. ಸೊ ಆದ್ರೆ ಇದೆಲ್ಲವೂ ಕೂಡ ಶುಭ ಸೂಚಕ. ಸೊ ನೆಗೆಟಿವ್ ಏನೇನ್ ಆಗ್ತದ ಕನಸಿನೊಳಗ ಅದೆಲ್ಲವೂ ಕೂಡ ಶುಭವಾಗಿ ಪರಿವರ್ತಿತವಾಗ್ತದೆ. ಸೊ ಅದಕ್ಕೆ ಒಂದೊಂದು ಪ್ರಹರ ಅಂದ್ರೆ ಹೆಚ್ಚು ಕಡಿಮೆ 3 ತಾಸು. ಸೊ ಆ 2.5 ತಾಸರಿಂದ 3 ತಾಸು ಈ ಟೈಮ್ ಒಳಗ ಸೊ ಒಂದೊಂದು ಪ್ರಹರಕ್ಕೂ ಕೂಡ ಒಂದೊಂದು ಫಲವನ್ನ ಹೇಳ್ತಾರೆ. ಹಾಗಿದ್ರೆ ನಮಗೆ ಇಂತಹ ಸ್ವಪ್ನಗಳು ಬಿದ್ದಾಗ ಅದು ಶುಭನೋ ಅಶುಭನೋ ಅಂತನ್ನುವಂತಹ ಒಂದು ಚೇಂಜಸ್ ನಮಗೆ ಗೊತ್ತಾಗುವುದಿಲ್ಲ.
ನಮಗೆ ಇಂಥ ಸ್ವಪ್ನಗಳು ಬಿದ್ದಾಗ ಅದು ಶುಭನೋ ಅಶುಭನೋ ಅಂತನ್ನುವಂತಹ ಚೇಂಜಸ್ ನಮ್ಗೆ ಗೊತ್ತಾಗೋದಿಲ್ಲ. ಹಂಗಿದ್ರೆ ನಾವೇನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಈ ಸ್ವಪ್ನಗಳಿಗೆ, ಅದು ವಿಶೇಷವಾಗಿ ನಮಗೆ ಬೀಳುವಂತಹ ಏನು ಸ್ವಪ್ನಗಳಿವೆ, ಆ ಸ್ವಪ್ನಗಳಿಗೆ ಇದು ಶುಭ ಸೂಚಕಗಳೇ ಆಗಿರ್ಲಿ ಅಶುಭ ಸೂಚಕಗಳೇ ಆಗಿರ್ಲಿ, ಇಲ್ರಿ ಗುರುಗಳ ನನಗ ಕನಸು ಬಹಳ ಬೀಳ್ತಾವ, ಬಹಳ ತ್ರಾಸ ಆಗ್ಲಿಕತ್ತದ ನನಗ, ಅದನ್ನ ನನಗ್ ತಡ್ಕೊಳಿಕ್ಕೆ ಆಗುವಲ್ತು. ಯಾಕಂತಂದ್ರ ರಾತ್ರಿ ಮಲ್ಕೊಂಡೆ ಅಂತಂದ್ರೆ ನಿದ್ದೆ ಒಳಗೆ ಏನೇನೇನೇನೋ ಕನಸುಗಳು, ಎಲ್ಲೋ ಹೋದಂಗ, ಏನೋ ಮಾಡ್ದಂಗ, ಆಮೇಲೆ ಯಾವ್ದಾವ್ದೋ ಊರಿಗೆ ಹೋದಂಗ, ಅಲ್ಲಿ ಒಂದೇನೋ ದೇವಸ್ಥಾನ, ಪುರಾತನವಾದಂತಹ ದೇವಸ್ಥಾನ, ಅಲ್ಲಿ ದೇವರ ದರ್ಶನ, ಅಲ್ಲಿ ನನಗೇನೋ ಪ್ರಸಾದ್ ಸಿಗುವಂಗ, ಇದೆಲ್ಲವೂ ಕೂಡ ನನ್ನ ಕನಸಿನೊಳಗೆ ಬರ್ಕೋತ ಹೋಗ್ತದೆ. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ ಒಂದು ಪರಿಹಾರ. ಏನು ಪರಿಹಾರ ಅಂತಂತಂದ್ರ, ಯಾರಿಗೆ ಕನಸುಗಳು ಜಾಸ್ತಿ ಬೀಳ್ತವೆ, ಸೊ ಯಾರಿಗೆ ಕನಸುಗಳು ಜಾಸ್ತಿ ಬೀಳ್ತವೆ, ಸೊ ಅದರಲ್ಲೂ ಕೂಡ ಅದು ಶುಭ ಕನಸೇ ಆಗಿರ್ಲಿ ಅಶುಭ ಕನಸೇ ಆಗಿರ್ಲಿ, ಇಂಥ ಕನಸು ಜಾಸ್ತಿ ಬೀಳ್ತಾವ್ರಿಪ್ಪ. ಕೆಲವೊಮ್ಮೆ ಅದು ಶುಭನೋ ಅಶುಭನೋ ಅಂತ ಹೇಳಿ ವಿಚಾರ ಮಾಡುವಷ್ಟು ಕೂಡ ನನಗೆ ತಾಳ್ಮೆ ಇರಂಗಿಲ್ಲ. ಸೊ ಇಂತಹ ಕನಸುಗಳು ನನಗೆ ಜಾಸ್ತಿ ಬೀಳ್ತಾವ, ಅದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ತಿಳಿಸ್ರಿ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಬಹಳ ಸುಂದರವಾದಂತಹ ಒಂದು ಸ್ತೋತ್ರ, ಬಹಳ ಸುಂದರ